ಆಗಿರ್ಬೋದು ಅಥವಾ ಇನ್ಯಾವುದೋ ಅಪರಾಧ ಆಗಿರ್ಬೋದು, ಇಮ್ಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನು. ಬಾರ್ಗೇನಿಂಗ್ ಅಲ್ಲ, ಸೆಟಲ್ಮೆಂಟ್ ಅಲ್ಲ. ಕೇಸ್ ಬಗ್ಗೆ ಇಂಟ್ರೆಸ್ಟನ್ನು ತೆಗೆದುಕೊಂಡು ಮೂವ್ ಮಾಡಿದರೆ ಚುಟಿಕೆ ಹೊಡೆಯೋದ್ರಲ್ಲಿ ಹಿಡ್ಕೊಂಡು ಬರಬಹುದು. ಯಾವ ಹಾನಿನೂ ಇಲ್ಲ. ಆಗಿದ್ದ ಹಾಗೆ ಮೈಸೂರಿನಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್, ಉದ್ಯಮಿ, ಅವನ್ನ 5 ಜನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ಫೋನ್ ಮಾಡ್ತಾರೆ ಹೆಂಡತಿಗೆ, ಹಿಂಗೆ ಮಾಡಿದ್ದೀವಿ, ದುಡ್ಡು ಕೊಡಬೇಕು ಅಂತ ಹೇಳಿ. ಭಯ ಪಡೋದಿಲ್ಲ ಅವರು, ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳ್ತಾರೆ. ಪೊಲೀಸರು ಆ್ಯಕ್ಟಿವ್ ಆಗ್ತಾರೆ. ಹೋಗಿ ಹಂಗೆ ಸಿನಿಮೀಯ ಸ್ಟೈಲ್ನಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ ಸ್ಟೋರಿಯನ್ನು. ಟಾಟಾ ಸುಮೋದಲ್ಲಿ ಬಂದು ಉದ್ಯಮಿ ಕಿಡ್ನಾಪ್, ಪತ್ನಿಗೆ ಕರೆ ಮಾಡಿ 30 ಲಕ್ಷಕ್ಕೆ ಡಿಮ್ಯಾಂಡ್. ಸಿನಿ ಶೈಲಿಯಲ್ಲಿ ಕಿಡ್ನಾಪರ್ಸ್ ಲಾಕ್ ಮಾಡಿದ ಪೊಲೀಸರು. ಮೈಸೂರಿನ ವಿಜಯನಗರದ ಹೆರಿಟೇಜ್ ಕ್ಲಬ್ ಬಳಿ ವಿಜಯನಗರ 3ನೇ ಹಂತದ ನಿವಾಸಿ ಲೋಕೇಶ್ ಎಂಬುವರನ್ನು ಕಿಡ್ನಾಪ್ ಮಾಡಲಾಗಿತ್ತು. ಟಾಟಾ ಸುಮೋದಲ್ಲಿ ಬಂದ 5 ಕಿಡ್ನಾಪರ್ಸ್ ಇಲ್ಲಿ ಸಂಜೆ ಹೊತ್ತಿನಲ್ಲಿ ಕಿಡ್ನಾಪ್ ಮಾಡಿದ್ದು. ಮೈಸೂರು ಪೊಲೀಸರು ಸಿನಿ ಶೈಲಿಯಲ್ಲಿ ಅವರನ್ನ ಲಾಕ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಲೋಕೇಶ್ ಪ್ರತಿದಿನ ಹೆರಿಟೇಜ್ ಕ್ಲಬ್ಗೆ ಹೋಗ್ತಾ ಇದ್ರು. ಕ್ಲಬ್ನಿಂದ ಲೋಕೇಶ್ ಹೊರ ಬರ್ತಿದ್ದಂತೆ ಏಕಾಏಕಿ ಲೋಕೇಶ್ ಕಣ್ಣಿಗೆ ಖಾರದ ಪುಡಿ ಎರಚಿದ ಅಪಹರಣಕಾರರು ಟಾಟಾ ಸುಮೋ ವಾಹನಕ್ಕೆ ಬಲವಂತದಿಂದ ಹತ್ತಿಸಿಕೊಂಡು ಪರಾರಿಯಾಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂತಹ ಲೋಕೇಶ್ಗೆ 5-6 ತಿಂಗಳಿಂದ ಈಗ ಅಪಹರಣದ ಪ್ರಕರಣದ A1 ಆಗಿರುವಂತಹ ಸಂತೋಷ್ ಪರಿಚಿತನಾಗಿರ್ತಾನೆ. ಯಾವಾಗ ಲೋಕೇಶ್ ಬಳಿ ಒಂದಷ್ಟು ಹಣ ಓಡಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ದುರಾಸೆಗೆ ಬಿದ್ದಂತಹ ಸಂತೋಷ್ ಲೋಕೇಶ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಅವನ ಉದ್ದೇಶ ಇದ್ದಂಥದ್ದು ಲೋಕೇಶ್ ಬಳಿಯಲ್ಲಿದ್ದಂಥ ಹಣವನ್ನು ಕಿತ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ಒಂದು ಕಿಡ್ನಾಪ್ ಪ್ಲಾನನ್ನು ರೂಪಿಸಿ ಪ್ರತಿದಿನ ಕ್ಲಬ್ಗೆ ಲೋಕೇಶ್ ಹೋಗಿ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲೇ ಅದು ಸಂತೋಷ್ಗೆ ಗೊತ್ತಿರುತ್ತೆ. ಹಾಗಾಗಿ 5 ಜನ ಸ್ನೇಹಿತರ ಜೊತೆಯಲ್ಲಿ ಲೋಕೇಶ್ನನ್ನು ಟಾಟಾ ಸುಮೋದಲ್ಲಿ ಕಿಡ್ನಾಪ್ ಮಾಡಿಕೊಂಡು ಮೈಸೂರಿನ ಹೊರವಲಯಕ್ಕೆ ಸಂತೋಷ್ ಹೋಗಿರ್ತಾರೆ. ಸ್ನೇಹಿತರೊಬ್ಬರ ಮದುವೆಗೆ ಹೋಗಲು ಬೇಗ ಮನೆಗೆ ಬರುತ್ತೇನೆ ಎಂದು ಹೇಳಿ ಕ್ಲಬ್ ತೆರಳಿದ್ದಂತಹ ಲೋಕೇಶ್ ಎಷ್ಟು ಸಮಯವಾದರೂ ಮನೆಗೆ ಬಂದಿರಲಿಲ್ಲ. ಆಗ ಗಾಬರಿಯಾದ ಲೋಕೇಶ್ ಪತ್ನಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ತಕ್ಷಣ ಪೊಲೀಸರು ಕ್ಲಬ್ ಬಳಿಗೆ ಬಂದಾಗ ಕ್ಲಬ್ ರಸ್ತೆಯಲ್ಲಿ ಲೋಕೇಶ್ ಚಪ್ಪಲಿ ಹಾಗೂ ಖಾರದ ಪುಡಿ ಬಿದ್ದಿದೆ. ಆಗ ಇದು ಅಪಹರಣ ಎಂದು ತೀರ್ಮಾನಕ್ಕೆ ಬಂದ ಪೊಲೀಸರು ಪತ್ತೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ 1 ಗಂಟೆಯೊಳಗೆ ಲೋಕೇಶ್ ಮೊಬೈಲ್ನಿಂದ ಆತನ ಸ್ನೇಹಿತನ ನಂಬರ್ಗೆ ಅಪಹರಣಕಾರರು ಕರೆ ಮಾಡಿ 30 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಈ ವಿಷಯವನ್ನು ಲೋಕೇಶ್ ಸ್ನೇಹಿತ ಪೊಲೀಸರಿಗೆ ತಿಳಿಸಿದ್ದಾನೆ. ಅದೇ ನೆಟ್ವರ್ಕ್ ಆಧರಿಸಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದು ಅಪಹರಣಕಾರರ ಬಂಧಿಸಿದ್ದಾರೆ. ಟೈಮ್ಗೆ ಸರಿಯಾಗಿ ಲೋಕೇಶ್ ಮನೆಗೆ ಬರೋದಿಲ್ಲ. ಹಾಗಾಗಿ ಲೋಕೇಶ್ನ ಕುಟುಂಬಸ್ಥರಿಗೆ ಒಂದಿಷ್ಟು ಅನುಮಾನ ಬರ್ತವೆ. ತಕ್ಷಣದಲ್ಲೇ ಲೋಕೇಶ್ ಪತ್ನಿ ವಿಜಯನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ನೆಗ್ಲೆಕ್ಟ್ ಮಾಡೋಲ್ಲ. ತಕ್ಷಣದಲ್ಲೇ ಕ್ಲಬ್ಬಿನ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸ್ಪಷ್ಟವಾಗುತ್ತೆ ಕಿಡ್ನಾಪ್ ಆಗಿರ್ಬೋದು ಅಂತ. ಆ ನಂತರದಲ್ಲೇ ಲೋಕೇಶ್ನ ನೆಟ್ವರ್ಕ್ ಜೊತೆಗೆ ಅವನ ಸ್ನೇಹಿತರಿಗೆ ಮಾಡಿರುವಂಥ ಕರೆಗಳು ಎಲ್ಲದರ ಪರಿಶೀಲನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅಪಹರಣಕಾರರು ಲೋಕೇಶ್ನ ಸ್ನೇಹಿತರಿಗೆ ಫೋನ್ ಮಾಡಿ 30 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದೇ ನೆಟ್ವರ್ಕಿನ ಆಧರಿಸಿ ಹಣ ಕೊಡ್ತೇವೆ ಅಂತ ಹೇಳಿ ಪೊಲೀಸರು ಈ ಅಪಹರಣಕಾರರನ್ನು ಕೂಡ ಈಗ ಈ ಅಪಹರಣದ ರೂವಾರಿ ಲೋಕೇಶ್ ಸ್ನೇಹಿತ ಸಂತೋಷ್ ಹಾಗೂ ಲೋಕೇಶ್ ಕಳೆದ ಕೆಲ ತಿಂಗಳಿನಿಂದ ಪರಿಚಿತರು. ಲೋಕೇಶ್ ಬಳಿ ಅತಿ ಹೆಚ್ಚು ಹಣ ಇದೆ ಎಂದು ಈ ಕಿಡ್ನಾಪ್ ಪ್ಲಾನ್ ರೂಪಿಸಿದ ಸಂತೋಷ್ ಗಾರೆ ಕೆಲಸ ಮಾಡುತ್ತಿದ್ದ ತನ್ನ 4 ಸ್ನೇಹಿತರನ್ನ ಇದಕ್ಕೆ ಸೇರಿಸಿಕೊಂಡು ಅಪಹರಣದ ಸ್ಕೆಚ್ ರೆಡಿ ಮಾಡಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ. ಈ ರೀತಿ ದುಡ್ಡಿಗೆ ಡಿಮಾಂಡ್ ಮಾಡ್ತಾರೆ ಅವರು, 15 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ. ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರ ಥ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಇರುತ್ತೆ. ನಮಗೆ CCTV ಬೇಸ್ಡ್ ಆನ್ CCTV ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸುಮೋದಲ್ಲಿ ಅವರು ಹೋಗಿದ್ದಾರೆ, ಒಂದು ಹೈರ್ ಮಾಡ್ಕೊಂಡು ಟಾಟಾ ಸುಮೋದಲ್ಲಿ ಅಂತ. KR ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಒಟ್ಟಾರೆ ಪೊಲೀಸರ ತ್ವರಿತ ಕಾರ್ಯಾಚರಣೆ, ಅಪಹರಣಕ್ಕೆ ಒಳಗಾದ ವ್ಯಕ್ತಿಯ ಕುಟುಂಬಸ್ಥರ ಸಮಯ ಪ್ರಜ್ಞೆಯಿಂದ ಈ ಅಪಹರಣ ಪ್ರಕರಣ ಸುಸೂತ್ರವಾಗಿ ಬಹುಬೇಗ ಬಗೆಹರಿದಿದೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಮೈಸೂರಿನಂತಹ ಊರಿನಲ್ಲಿ ಜನ ಹೆಚ್ಚಾಗಿ ಓಡಾಡುವ ಜಾಗದಲ್ಲೇ ಈ ರೀತಿ ಕಿಡ್ನಾಪ್ ನಡೆದಿರುವುದು ಪೊಲೀಸರ ಮೇಲೆ ಭಯ ಕಡಿಮೆ ಆಗಿದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.